ಹೊಂದಿದೆ. ಈಗ ಡೆಲ್ಲಿನಲ್ಲಿ ಧ್ವಜಾರೋಹಣ ಆಗುತ್ತಲ್ಲ, ಈ ಚಿಹ್ನೆಯಲ್ಲಿ ನೋಡಿ ಮೂರು ಮುಖ ಕಾಣುತ್ತೆ. ಕಾಣಿಸಿದರು. ಇನ್ನೊಂದು ನಾಲ್ಕನೇ ಮುಖ ಹಿಂಭಾಗದಲ್ಲಿರುತ್ತದೆ. ಹಿಂಭಾಗದಲ್ಲಿರುತ್ತದೆ. ನಾಲ್ಕನೇ ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಹಾಸುಗಲ್ಲಿನ ಮೇಲೆ ಅಲಂಕರಿಸಲಾಗಿದೆ. ಅಂದ್ರೆ ಹೀಗೆ ಒಂದು ಸುತ್ತ ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಲಾಗಿದೆ. ಮಣೆ ಅಂತ ಹೇಳ್ತಾರೆ. ಓಡಿಸಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮಚಕ್ರದ ಹಾಸುಗಲ್ಲಿನ ಮೇಲೆ ಕೆತ್ತಲಾಗಿದೆ. ಮೊದಲನೇ ಓಡಿಸಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮಚಕ್ರದ ಹಾಸುಗಲ್ಲಿನ ಮೇಲೆ ಕೆತ್ತಲಾಗಿದೆ. ಇವುಗಳ ಜೊತೆಗೆ ಸತ್ಯಮೇವ ಜಯತೆ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಕಾಣಬಹುದು. ದೇವನಾಗರಿ ಲಿಪಿಯಲ್ಲಿ ಕಾಣಬಹುದು. ಸತ್ಯಕ್ಕೆ ಜಯ, ಸತ್ಯವೇ ಜಯವಾಗಲಿ. ಸತ್ಯಮೇವ ಜಯತೆ. ಮುಂಡೋಪನಿಷತ್ತಿನಲ್ಲಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು. ನಾಲ್ಕು ಸಿಂಹಗಳು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಸೂಚಿಸುತ್ತದೆ. ಓಕೆ, ನಾಲ್ಕು ಸಿಂಹಗಳಲ್ಲಿ ಏನನ್ನು ಸೂಚಿಸುತ್ತೆ ಅಂತ? 9